ಇನ್ನು ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲಿ ಹಾಲಿ ಶಾಸಕರ ನಿಧನದಿಂದ ತೆರವಾಗಿರ್ತಕ್ಕಂತಹ ಒಂದು ಕ್ಷೇತ್ರ. ಸೊ ಹೀಗಾಗಿ ಅಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಇನ್ನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. 9ನೇ ತಾರೀಕು ಎಲೆಕ್ಷನ್. ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಇವತ್ತೇ ತೆರೆ. ಬಹಿರಂಗ ಪ್ರಚಾರಕ್ಕೆ ಇವತ್ತು ಲಾಸ್ಟ್ ಡೇಟ್. ಅಭ್ಯರ್ಥಿಗಳಿಂದ ಮನೆ ಮನೆ ಪ್ರಚಾರಕ್ಕೆ ನಾಳೆ 1 ದಿನ ಅವಕಾಶ ಇದೆ. ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರು ರಣತಂತ್ರಗಳನ್ನು ರೂಪಿಸಿಕೊಂಡು ಅಖಾಡಕ್ಕೆ ಧುಮುಕಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ರೋಡ್ ಶೋ ಮಾಡುತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಶತಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಕ್ಷೇತ್ರವನ್ನ ಮತ್ತೆ ಕಾಂಗ್ರೆಸ್ ತೆಕ್ಕಿಯಲ್ಲೇ ಉಳಿಸ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ ಪ್ರಯತ್ನಗಳನ್ನು ಮುಂದುವರಿಸಿದೆ. ಮಗದೊಂದು ಕಡೆ ಫಾರ್ ದ ಫಸ್ಟ್ ಟೈಮ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಪ್ರತ್ಯೇಕವಾಗಿ ದಾವಣಗೆರೆಯಿಂದ ವಿಭಜನೆಯಾದ ನಂತರವೂ ಮತ್ತು ವಿಭಜನೆ ಆಗೋದಕ್ಕೆ ಮುಂಚಿತವಾಗಿಯೂ ಸಹ 30 ವರ್ಷಗಳಿಂದಲೂ ಶಾಮನೂರು ಶಿವಶಂಕರಪ್ಪನವರೇ ಕ್ಷೇತ್ರದಲ್ಲಿ ಸತತವಾಗಿ ಗೆಲುವನ್ನು ದಾಖಲು ಮಾಡಿಕೊಂಡು ಬಂದಿದ್ದರು ಮತ್ತು ಅವರ ವಿರುದ್ಧ ಯಾರೇ ನಿಂತರೂ ಸಹ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವ ರೀತಿಯಾದಂಥ ಮಾತುಗಳಿತ್ತು. ಆದರೆ ಈಗ ಶಾಮನೂರು ಅವರ ನಿಧನದ ನಂತರ ಬರ್ತಾ ಇರ್ತಕ್ಕಂಥ ಅಥವಾ ಬಂದಿರತಕ್ಕಂಥ ಎಲೆಕ್ಷನ್ ಏನಿದೆ ಇದು ಈ ಎಲ್ಲ ರಾಜಕೀಯ ಸ್ಥಿತ್ಯಂತರಗಳನ್ನು ಕ್ಷೇತ್ರದಲ್ಲಿ ಬದಲಾಯಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಇವತ್ತು ಶಕ್ತಿ ಪ್ರದರ್ಶನವನ್ನು ನಡೆಸ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲೂ ಸಹ ಪರಿಸ್ಥಿತಿ ಭಿನ್ನವಾಗಿಲ್ಲ. ದಾವಣಗೆರೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ಭರ್ಜರಿಯಾಗಿ ಇವತ್ತು ರ್ಯಾಲಿಯನ್ನು ನಡೆಸ್ತಾರೆ. ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಅವರ ಪರವಾಗಿ BY ವಿಜೇಂದ್ರ ಅವರು ಇವತ್ತು ಮತಬೇಟೆಯನ್ನು ನಡೆಸ್ತಾರೆ. ದಾವಣಗೆರೆಯ ಕೋದಂಡರಾಮ ದೇವಸ್ಥಾನದಿಂದ ರೋಡ್ ಶೋ ಆರಂಭವಾಗುತ್ತೆ. ಶ್ರೀನಿವಾಸ ದಾಸ್ ಕರಿಯಪ್ಪ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಸೊ ಹೀಗಾಗಿ ಅವರ ಪರವಾಗಿ ಇವತ್ತು ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರೇ ರೋಡ್ ಶೋ ಮಾಡ್ತಾರೆ. ಗಡಿಯಾರ ಕಂಬ ಕಾಯಪೇಟೆ ದೇವಸ್ಥಾನದವರೆಗೆ ರ್ಯಾಲಿ ನಡೆಯುತ್ತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, GM ಸಿದ್ದೇಶ್ವರ್, MP ರೇಣುಕಾಚಾರ್ಯ ಸೇರಿದಂತೆ ಘಟಾನುಘಟಿ ನಾಯಕರು ಶ್ರೀನಿವಾಸ ದಾಸ್ ಕರಿಯಪ್ಪ ಅವರ ಪರವಾಗಿ ಪ್ರಚಾರವನ್ನು ನಡೆಸ್ತಾರೆ. ಈ ಬಾರಿ ಕಾಂಗ್ರೆಸ್ ಪಾಳ್ಯದಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನವನ್ನು ಪಡ್ತಾ ಇದೆ. ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವ ಮುನಿಸು ಅಲ್ಪಸಂಖ್ಯಾತರಿಗೆ ಕಾಡ್ತಾ ಇದೆ. ಮತ್ತು ಅಲ್ಪಸಂಖ್ಯಾತರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳೇನಿದ್ದಾವಲ್ಲ, ಈ ಸಲ ನಮ್ಮ ಆಪ್ಷನ್ ಏನಿದ್ರು ಬಿಜೆಪಿಗೆ, ಇಷ್ಟು ವರ್ಷ ನಾವು ಕಾಂಗ್ರೆಸ್ ಓಟ್ ಹಾಕೊಂಡು ಬಂದ್ವಿ, ಆದರೆ ನಮ್ಗೆ ಅವ್ರು ಮೋಸ ಮಾಡಿಬಿಟ್ರು, ಟಿಕೆಟೇ ಕೊಟ್ಟಿಲ್ಲ ಅನ್ನುವ ರೀತಿಯಾದಂತಹ ಮಾತುಗಳೇನಿದೆ ಅದನ್ನು ಓಟಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ST ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಾಯಕರು ಮತ್ತು ಜಿಲ್ಲಾ ST ಉಪಾಧ್ಯಕ್ಷರಾಗಿ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಕೆಲಸ ಮಾಡಿದ್ದಾರೆ ಮತ್ತು ಅವ್ರ ತಂದೆಯೂ ಸಹ ರಾಜಕೀಯ ಹಿನ್ನೆಲೆಯನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು. ಸೊ ಹಾಗಾಗಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟು ಈ ಬಾರಿ ಕಣಕ್ಕೆ ಇಳಿಸಿದೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಗೆದ್ದೇ ಗೆಲ್ತಾರೆ ಅಥವಾ ಗೆದ್ದಾಗಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರತಕ್ಕಂಥ ನಮ್ಮ ರಾಜಶೇಖರ್ ನಾಗಪ್ಪನವರಲ್ಲಿ ಹಿಂದಿದ್ದಾರೆ. ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು, ಹಿಂದಿದ್ದಂಥ ಪ್ರಧಾನ ಕಾರ್ಯದರ್ಶಿಗಳು, ಇಡೀ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ನಮ್ಮ ತಂಡ, ಜೊತೆಯಲ್ಲಿ ನಮ್ಮ ವಿಭಾಗ ಪ್ರಭಾರಿಗಳಾಗಿರ್ತಕ್ಕಂಥ ಮೇಘರಾಜ್ ಅಣ್ಣವರು ಮತ್ತು ವಿಶೇಷವಾಗಿ ಇಡೀ ನೀವೇನಿ ಶಕ್ತಿ ತುಂಬಿದ್ರಿ ಈ ದಿನ 9ನೇ ತಾರೀಕು ಡಬ್ಬಿಯಲ್ಲಿ ಶಕ್ತಿ ತುಂಬಬೇಕು. ನೀವು ಬಟನ್ ಒತ್ತೋದ್ರ ಮೂಲಕ ಬಂಧುಗಳೇ, ಆ ಶಕ್ತಿ ಹೆಚ್ಚಾಗಬೇಕು. ಈ ಭಾಗದಲ್ಲಿ ನಾವು ಕಳೆದ 23 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ನಾವು ಕೂಡ ಚುನಾವಣೆ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ, ಮತಯಾಚನೆ ಹೋದಂತ ಸಂದರ್ಭದಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಕೊಳಚೆ ನಿರ್ಮೂಲನೆ ಪ್ರದೇಶ ಇದ್ದಂಗಿದ್ದೇನೆ ಹೊರತು ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ. ಅದೇ ರೀತಿ ಆರೋಗ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಾಸ್ಪಿಟಲ್ಗಳಿಲ್ಲ ಈ ದಕ್ಷಿಣ ಭಾಗದಲ್ಲಿ. ಯಾವ ಶಿಕ್ಷಣ ಕಾಲೇಜುಗಳು ಇಲ್ಲ. ಜೊತೆಗೆ ನಾವೇನು ಯುವಕರಿದ್ದೀವಿ ಈ ಭಾಗದಲ್ಲಿ, ನಿರುದ್ಯೋಗಿಗಳನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಉದ್ಯೋಗವನ್ನ ಸೃಷ್ಟಿ ಮಾಡಿಲ್ಲ ಬಂಧುಗಳೇ. ಅದರ ಮುಂಚೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು 9ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಇದು ನಿಮ್ಮ ಮಹತ್ವದ ಚುನಾವಣೆ.
ನೀವೇನಿಗೆ ಶಕ್ತಿ ತುಂಬಿದ್ರಿ ಈ ದಿನ 9ನೇ ತಾರೀಕು ಡಬ್ಬಿಯಲ್ಲಿ